ವಿಜಯಪುರ ಜಿಲ್ಲೆಯಲ್ಲಿ ಯತ್ನಾಳ್ರ ಉಚ್ಚಾಟನೆ ಖಂಡಿಸಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಹೌದು, ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿದ ಪಂಚಮಸಾಲಿ ಸಮಾಜ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ರ ಅಭಿಮಾನಿಗಳು ಪ್ರತಿಭಟನೆಯ ಉದ್ದೇಶಿಸಿ ಪಂಚಮಸಾಲಿ ಸಮಾಜ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರಾದ ಶ್ರೀಕಾಂತ್ ಕೊಟ್ರಶೆಟ್ಟಿ ಅವರು ಮಾತನಾಡಿ, ಬಸನಗೌಡ ಪಾಟೀಲ್ ಯತ್ನಾಳ್ರು ಒಂದು ಸಮಾಜಕ್ಕೆ ಸೀಮಿತವಾಗದೆ ಇಡೀ ಹಿಂದೂ ಸಮಾಜಕ್ಕೆ ಅವರು ಒಂದು ಶಕ್ತಿ ಇದ್ದ ಹಾಗೆ. ಹಿಂದುತ್ವದ ಬಗ್ಗೆ ಮಾತನಾಡಬಾರದಾ? ಅವರನ್ನು ಬಿಜೆಪಿ ಪಕ್ಷ ಉಚ್ಚಾಟನೆ ಮಾಡಿರುವುದು ಖಂಡನೀಯ. ಮುಂಬರುವ ದಿನಗಳಲ್ಲಿ ಯತ್ನಾಳ್ರ ಶಕ್ತಿ ಏನು ಎಂಬುದು ನಾವು ತೋರಿಸ್ತೇವೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜದ ವಿವಿಧ ಮುಖಂಡರು ಅಭಿಮಾನಿಗಳು ಭಾಗವಹಿಸಿದರು. ಸರಿ ಸರ್ ಸರಿ ಹೆಮ್ಮೆಯಿಂದ ನಾವು ಹೇಳ್ಬೇಕಂತ ಇವತ್ತು ಹಿಂದೂ ಧರ್ಮ ಉಳಿಬೇಕು, ನಮ್ಮ ಸನಾತನ ಧರ್ಮ ಉಳಿಬೇಕಪ್ಪ ಅಂತಂದ್ರೆ ಇಂಥ ವ್ಯಕ್ತಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇರಬೇಕಂತ ಅನಿವಾರ್ಯತೆ ಇದೆ. ಆದ ಕಾರಣ ಇವತ್ತು ಯಾವುದೇ ಪಕ್ಷದಾಗ ಯಾವುದೇ ನಾಯಕರು ಇರಲಿ ನಮ್ಮವರು ಇಂಥ ರಾಷ್ಟ್ರ ಭಕ್ತರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ಮುಖಾಂತರ ಇವತ್ತು ಸನ್ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಳವರಿಗೆ ಅಷ್ಟೇ ಅನ್ಯಾಯ ಆಗಿಲ್ಲಿದು ಇಡೀ ನಮ್ಮ ಹಿಂದೂ ಧರ್ಮದ ಎಲ್ಲ ಹಿರಿಯರಿಗೆ ಇಡೀ ರಾಷ್ಟ್ರದ ಜನರಿಗೆ ಒಂದು ಅನ್ಯಾಯ ಆಗ್ಯದ ಬಂಧುಗಳಿಗೆ ಸಭೆ ಮುಖ ಹೇಳಕ್ಕೆ ಬಯಸ್ತೀನಿ ನಾನು. ಅದಕ್ಕೆ ದಯವಿಟ್ಟು ಇವತ್ತು ಅಂಥ ಒಬ್ಬ ನಾಯಕರನ್ನ ಹಿರಿಯ ನಾಯಕರನ್ನ ಕಡೆಗಣಿಸಿದ್ದಕ್ಕಾಗಿ ಇವತ್ತು ಬಸವನ ಬಾಗೇವಾಡಿಯಲ್ಲಿ ಎಲ್ಲ ಧರ್ಮದ ಯುವಕರು ಎಲ್ಲ ಹಿಂದೂ ಧರ್ಮದ ಯುವಕರು ಪಾಲ್ಗೊಂಡು ಅವರು ಪುನಃ ಪಕ್ಷಕ್ಕೆ ತಗೋಬೇಕಂತೇಳಿ ತಾವೆಲ್ಲ ಏನು ಆಸೆ ಇಟ್ಟಿರಿ ಅದು ಈಡೇರಿಸ್ಬೇಕಂತ ಹೇಳಿ ಅವರಿಗೆ ಎಚ್ಚರಿಕೆ ಗಟ್ಟಿಯಾಗಿ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜಿಲ್ಲೆಯ ಒಂದು ನಮ್ಮ ಸಮಾಜದ ಅಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬೆಳೀತಾನೆ ಅಂತೇಳಿ, ಯಾಕಂದರೆ ಯಡಿಯೂರಪ್ಪರ ತಮ್ಮ ಮಕ್ಕಳನ್ನ ಬೆಳ್ಸೋಕೆ ಅವರೆಲ್ಲ ಕಾರಣರದಾರ. ನಮ್ಮ ಸಮಾಜದವ್ರು ಯಾರೇ ಬೆಳೀತಿದ್ರೆ ಅವ್ರನ್ನ ಹಿನ್ನೆಲೆಯಾಗಿ ಕಾಲಿಡುವಂಥ ಒಂದು ಸಂಸ್ಕೃತಿ ಎಲ್ಲಿ ಇದ್ರೆ ಅದು ಯಡಿಯೂರಪ್ಪರ ಮನೆತನದಲ್ಲಿದೆ. ಆದ ಕಾರಣ ಬಿಜಾಪುರ ಜಿಲ್ಲೆ ಅಲ್ಲ, ಇದು ನಮ್ಮ ಇಡೀ ಕರ್ನಾಟಕದ ಒಂದು ಸಮಾಜಕ್ಕೆ ಬೆಳೆಸಿಕೊಡಲಾದಂಥ ಒಂದು ವ್ಯವಸ್ಥೆ ಪಿತೂರಿ ಅಂದು ಈ ಯಡಿಯೂರಪ್ಪನ ಫ್ಯಾಮ್ಲಿಯಲ್ಲಿ ನಡೆದ. ಮತ್ತು ಅವನು ಹಿಂದಿದ್ದಂಥ ಒಂದು 4-5 ಮಂದಿ ಶಾಸಕರದಾರ ಅವ್ರ ಹಿಂದೆ ಫಾಲೋವರ್ಸ್. ಯಾವುದೇ ಪರಿಸ್ಥಿತಿ ಒಳಗೆ ಈ ಉತ್ತರ ಕರ್ನಾಟಕದ ಹುಲಿ ಅಂದರೆ ಬಸವನಗೌಡ ಯತ್ನಾಳ್ ಇಂಥವ್ರನ್ನ ಇಷ್ಟದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂಥ ಒಂದು ಅವಸ್ಥೆ ಇದ್ದಾಗ ಇವ್ರನ್ನ 3ನೇ ಸಲ, ಯಾಕಂದ್ರೆ ಇಡೀ ನಮ್ಮ ಕರ್ನಾಟಕದೊಳಗೆ ಇತಿಹಾಸದೊಳಗೆ 3ನೇ ಸಲ ಒಂದು ಪಕ್ಷ ಬಿಟ್ಟು ಹೊರಗೆ ಹಾಕೋದು ಯಾರೇ ಇದ್ದರೆ ಅದು ಬಸವನಗೌಡ ಯತ್ನಾಳನ್ನೇ ಮಾತ್ರ ಟಾರ್ಗೆಟ್ ಮಾಡ್ಯಾರ ಅವರು. ಹೀಗಾಗಿ ಇಂಥ ನಮ್ಮ ಸಮಾಜದವ್ರನ್ನ ಯಾರೂ ಬೆಳೆಸ್ಕೊಡಲ್ಲ. ಪಕ್ಷಕ್ಕೂ ಡ್ಯಾಮೇಜ್ ಆಗ್ಯದ. ಮುಂದಿನ ಸಲ ಬರಬೇಕಾದ್ರೆ BJPದಿಂದ ಯಾರೇ ಏನೇ ಮಾಡಬೇಕಾದ್ರೂ ಬಸವನಗೌಡನ ಹೊರಗೆ ಹಾಕಿದ್ರಂದ್ರೆ ಈ ಪಕ್ಷನೇ ನಾಶ ಅಂತೇಳಿ ನಮ್ಮ ಅಭಿಪ್ರಾಯ. ವಿಶ್ವಗುರು ಅಪ್ಪ ಬಸವಣ್ಣವರನ್ನು ನಮ್ಮ ಮನದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ಈ ಹೋರಾಟದ ಸಭೆಯನ್ನು ಉದ್ದೇಶಿಸಿ ಒಂದು ಮಾತು ಹೇಳಲು ಬಯಸ್ತೀನಿ. ಏನಪ್ಪ ಅಂತಂದ್ರೆ ನೀವೇನು ಕುಟುಂಬ ರಾಜಕಾರಣ ಮಾಡ್ತಾ ಇರುತ್ತಾ ಯಡಿಯೂರಪ್ಪನವ್ರಿಗೆ ಫಸ್ಟ್ ಧಿಕ್ಕಾರ ತಿಳಿಸ್ಬೇಕು ನಾವು, ಹಿಂದೂ ಪರ ಸಂಘಟನೆಗಳು ಎಲ್ಲ ಸಂಘಟನೆಗಳನ್ನು ಕೂಡಿ. ಯಾಕಂತಂದ್ರೆ ಅವ್ರಿಗೆ ಮಗ ಮುಖ್ಯ ಅಷ್ಟೇ, ಸಮಾಜ ಮುಖ್ಯ ಅಲ್ಲ, ದೇಶ ಮುಖ್ಯ ಅಲ್ಲ, ಯಾರು ಮತದಾರ ಮುಖ್ಯ ಅಲ್ಲ, ಯಾರು ಕಾರ್ಯಕರ್ತರ ಮುಖ್ಯ ಅಲ್ಲ. ಅವರಿಗೆ ಅವ್ರ ಮಕ್ಕಳು ಅಷ್ಟೇ ಮುಖ್ಯ, ಅವ್ರ ಕುಟುಂಬ ಅಷ್ಟೇ ಮುಖ್ಯ ಅವರಿಗೆ. ಯಾಕಂತಂದರೆ ನೋಡ್ರಿ, ಬಸವನಗೌಡ ಏನು ಅನ್ಯಾಯ ಮಾಡ್ಯಾರ? ಏನು ಅವ್ರು ಪಾರ್ಟಿ ವಿರುದ್ಧ ಮಾತಾಡ್ಯಾರ? ಏನಿಲ್ಲ, ವ್ಯಕ್ತಿ ವಿರುದ್ಧ ಮಾತಾಡ್ಯಾರ. ಅವರು ಪಾರ್ಟಿ ಸಲುವಾಗಿ ದುಡಿದಾರ. ಮಕ್ಕಳು ಇವರೆಲ್ಲ ನೋಡು, ಅವ್ರು ಯೂಸ್ ತೊಗೊಂಡ್ರು MP ಎಲೆಕ್ಷನ್ಗಿಂತ ಮುಂಚೆನೇ ಬೇಕಾದ್ರೆ ಅವ್ರು ಹೊರಗೆ ಹಾಕ್ಬೋದಾಗಿತ್ತಲ್ಲ, ಅವಾಗ ಹಾಕಲಿಲ್ಲ. ಯಾಕೆ ಹಾಕಲಿಲ್ಲ ನೀವು?
ಮತ್ತು ಈ ಬೈ ಇಲೆಕ್ಷನ್ ಮಾಡಿದ್ರಿ ಅವಾಗೆಲ್ಲ ಗೆಲ್ಲಕ್ಕೆ ಬಸನಗೌಡರು ಬೇಕು. ಆದ್ರೆ ಅವಾಗ ಉಚ್ಚಾಟನೆ ಮಾಡಲಿಲ್ಲ. ಅವ್ರನ್ನೆಲ್ಲ ನಿಮ್ಮ ಕೆಲಸ ಯೂಸ್ ಮಾಡಿಕೊಂಡು ಈ ಸದ್ದು ಅವ್ರನ್ನ ಉಚ್ಚಾಟನೆ ಮಾಡ್ತೀರಿ ಅಂತಂದ್ರೆ ನಿಮ್ಮಂಥ ಮೂರ್ಖರೇ ಯಾರೂ ಇಲ್ಲ. ನೀವು ಕೂಡಲೇ ಅವ್ರಿಗೆ ಕ್ಷಮೆ ಯಾಚನೆ ಮಾಡಿ ಅವ್ರನ್ನ ಹೊಳ್ಳಿ ಪಾರ್ಟಿಗೆ ಜಾಯಿನ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ದೇಶಾದ್ಯಂತ ನಾವೆಲ್ಲ ಹಿಂದೂಪರ ಸಂಘಟನೆಗಳು ರೋಡಿಗಿಳಿದು ಹೋರಾಟ ಮಾಡ್ತೇವೆ. ಎಲ್ಲಿ BJP ಓಟ್ಕೊಳ್ಳೋಕೆ ಬಂದ್ರೆ ತೊಗೊಂಡು ನಿಂದಿರ್ತೇವೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಶ್ರೀಕಾಂತ್ ಕೊಟ್ರಶೆಟ್ಟಿ, ಬಸವನಬಾಗೇವಾಡಿ. ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತಿನ ದಿನ ಅವರು ಪಂಚಮಸಾಲಿ ಸಮಾಜಕ್ಕೆ ಸೇರಿದವರಾಗಿರ್ಬೋದು, ಆದರೆ ಅವರು ಎಲ್ಲ ಜಾತಿ ಧರ್ಮದವರ ಜೊತೆ ಬೆರ್ತಂಥ ವ್ಯಕ್ತಿ, ಮಹಾನ್ ನಾಯಕರವರು. ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಮ್ಮ ಹಿಂದೂಸ್ತಾನದಲ್ಲಿ ಅವರಂಥ ನಾಯಕರ ಅವಶ್ಯಕತೆ ಅದ. ಇವತ್ತು ನಮ್ಮ ಹಿಂದೂ ಧರ್ಮ ಉಳಿಬೇಕಾದ್ರೆ, ನಮ್ಮ ಸನಾತನ ಧರ್ಮ ಉಳಿಬೇಕಂದ್ರೆ ಇಂಥ ಬಸವಗೌಡ ಪಾಟೀಲ್ ಯತ್ನಾಳ್ ಅಂತವರು ಭಾಳ ಅವಶ್ಯಕತೆ ಅದ. ಅದಕ್ಕೆ ಇಂಥ ಹಿರಿಯ ನಾಯಕರನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಉಚ್ಚಾಟನೆ ಮಾಡುವ ಮುಖಾಂತರ ಇಡೀ ಹಿಂದೂ ಎಲ್ಲ ಹಿಂದೂ ಅನುಯಾಯಿಗಳಿಗೆ ಒಂದು ಮಾಡಿದಂಥ ದೊಡ್ಡ ಅಘೋರ ಅನ್ಯಾಯ ಅಂತ ಈ ಪ್ರತಿಭಟನೆ ಮೂಲಕ ನಾ ಹೇಳಕ್ಕೆ ಇಚ್ಛೆ ಮಾಡ್ತೀನಿ. ಬಂಧುಗಳೇ, ಇವರು ಬರೀ ಪಂಚಮಸಾಲಿಗೆ ಸೇರಿದಂಥ ನಾಯಕರಲ್ಲ, ಇಡೀ ಹಿಂದೂ ಧರ್ಮಕ್ಕೆ ಸೇರಿದಂಥ ನಾಯಕರು ಬಸವಗೌಡ ಪಾಟೀಲ್ ಅಂತ ಹೇಳಿ ಈ ಒಂದು ಎಚ್ಚರಿಕೆ ಗಂಟೆಯನ್ನು ಬಸವನಾಡು, ಬಸವ ಜನ್ಮಸ್ಥಳ ಬಸವನ ಬಾಗೇವಾಡಿಯಿಂದ ಇವತ್ತು ಯಾವುದೇ ಪಕ್ಷದಲ್ಲಾಗಲಿ ನಮ್ಮ ನಾಯಕರಿಗೆ ಈ ರೀತಿ ಅವಮಾನ ಆದರೆ ನಾವು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇಂಥ ನಾಯಕರು ಭಾಳ ಅವಶ್ಯಕತೆ ಅದಂತೇಳಿ ಈ ಸಭೆ ಮೂಲಕ ತಮಗೆ ತಿಳಿಯಲು ಪಡಿಸುತ್ತೇನೆ. ನೆನೆದು ಇವತ್ತಿನ ದಿನ ಬಸವನಗೌಡ್ರನ್ನ ನೀವು ಹೊರಗೆ ಹಾಕಿರಿ. ಯಡಿಯೂರಪ್ಪ ಸಾಹೇಬ್ರೆ, ನಿಮ್ಮ ಮನೆ ಮುಂದೆ ಬಂದು ಕಾಯ್ಕೋತ ನಿಂತು ಎಷ್ಟು ಜನ ಕಾಯ್ಕೋತ ನಿಂತಿದ್ರು ನಿಮಗೆ ಅದು ಗೊತ್ತಿಲ್ಲ ನಿಮಗೆ. ಆದರೆ ಇವತ್ತು ನೀವು BJP ಪಕ್ಷದಾಗ ನೀವು ಇದ್ಕೊಂಡು BJP ಜನರಿಗೆ ಮೋಸ ಮಾಡಿರಿ. ಸೈಕಲ್ ಮ್ಯಾಗ ನೀವು ಒಬ್ಬರೇ ಅಡ್ಡಾಡಿಲ್ಲ, ಎಲ್ಲ ಜನ ಮಾಡ್ಯಾರ. ಬಾಗೇವಾಡಿ ತಾಲೂಕದಾಗ ಅನಂತಕುಮಾರ್ ಸಾಹೇಬ್ರು ಬಂದು ಇಲ್ಲೇ ಇದ್ದರು. ಅವ್ರಿಗೆಲ್ಲರಿಗೆ ಅನುಕೂಲ ಆಗಿ ಮಾಡ್ಕೊಂಡು ನೀವೆಲ್ಲ ಅನುಕೂಲ ಮಾಡಿಕೊಂಡು ಈಗ ಬಸವನಗೌಡರನ್ನ ಹೊರಗೆ ಹಾಕಿದ್ದು ನಿಮ್ಗೆ ದೊಡ್ಡ ತಪ್ಪು. ಮತ್ತು ಇನ್ನೊಂದು, ಈಗ ಇವ್ರನ್ನ ಹೊರಗೆ ಹಾಕಿರಲ್ಲ, ಯಾರು ಬಸವನ ಬಾಗೇವಾಡಿ ಒಳಗೆ ಬಂದು ಬಸವಣ್ಣಗೆ ದರ್ಶನ ತೊಗೊಂಡು ಹೋಗಿರಿ ಅದು ಗೊತ್ತಿಲ್ಲ ನಿಮಗೆ. ಬಸವಣ್ಣನ ಜನ್ಮಸ್ಥಳ ಐತೆ ಅನ್ನೋದು ಗೊತ್ತೈತಿ. ಬಸವಣ್ಣ ಅಂತ ಹೇಳಿ ನೀವು ಮಾತಾಡ್ತೀರಿ, ಆದರೆ ಬಸವಣ್ಣನ ಇದಕ್ಕೆ ಬಂದಿಲ್ಲ ನೀವು ಯಾರು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ವಿಶ್ವಗುರು ಅಪ್ಪ ಬಸವಣ್ಣವರನ್ನು ನಮ್ಮ ಮನದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ಈ ಹೋರಾಟದ ಸಭೆಯನ್ನು ಉದ್ದೇಶಿಸಿ ಒಂದು ಮಾತು ಹೇಳಲು ಬಯಸ್ತೀನಿ. ಏನಪ್ಪ ಅಂತಂದ್ರೆ, ನೀವೇನು ಕುಟುಂಬ ರಾಜಕಾರಣ ಮಾಡ್ತಾ ಇರುತ್ತಾ ಯಡಿಯೂರಪ್ಪನವ್ರಿಗೆ ಫಸ್ಟ್ ಧಿಕ್ಕಾರ ತಿಳಿಸ್ಬೇಕು ನಾವು, ಹಿಂದೂ ಪರ ಸಂಘಟನೆಗಳು, ಎಲ್ಲ ಸಂಘಟನೆಗಳನ್ನು ಕೂಡಿ. ಯಾಕಂತಂದ್ರೆ ಅವ್ರಿಗೆ ಮಗ ಮುಖ್ಯ ಅಷ್ಟೇ, ಸಮಾಜ ಮುಖ್ಯ ಅಲ್ಲ, ದೇಶ ಮುಖ್ಯ ಅಲ್ಲ, ಯಾರು ಮತದಾರ ಮುಖ್ಯ ಅಲ್ಲ, ಯಾರು ಕಾರ್ಯಕರ್ತರ ಮುಖ್ಯ ಅಲ್ಲ. ಅವರಿಗೆ ಅವ್ರ ಮಕ್ಕಳು ಅಷ್ಟೇ ಮುಖ್ಯ, ಅವ್ರ ಕುಟುಂಬ ಅಷ್ಟೇ ಮುಖ್ಯ ಅವರಿಗೆ. ಯಾಕಂತಂದರೆ ನೋಡ್ರಿ, ಬಸವನಗೌಡ ಏನು ಅನ್ಯಾಯ ಮಾಡ್ಯಾರ? ಏನು ಅವ್ರು ಪಾರ್ಟಿ ವಿರುದ್ಧ ಮಾತಾಡ್ಯಾರ? ಏನಿಲ್ಲ, ವ್ಯಕ್ತಿ ವಿರುದ್ಧ ಮಾತಾಡ್ಯಾರ. ಅವರು ಪಾರ್ಟಿ ಸಲುವಾಗಿ ದುಡ್ದಾರ. ಮಕ್ಕಳು ಇವರೆಲ್ಲ ನೋಡು, ಅವ್ರನ್ನ ಯೂಸ್ ತೊಗೊಂಡ್ರು. MP ಎಲೆಕ್ಷನ್ಗಿಂತ ಮುಂಚೆನೇ ಬೇಕಾದ್ರೆ ಅವ್ರು ಹೊರಗೆ ಹಾಕ್ಬೋದಾಗಿತ್ತಲ್ಲ, ಅವಾಗ ಹಾಕ್ಲಿಲ್ಲ. ಯಾಕೆ ಹಾಕ್ಲಿಲ್ಲ ನೀವು? ಮತ್ತು ಈ ಬೈ ಇಲೆಕ್ಷನ್ ಮಾಡಿದ್ರಿ ಅವಾಗೆಲ್ಲ ಗೆಲ್ಲಕ್ಕೆ ಬಸನಗೌಡರು ಬೇಕು. ಆದ್ರೆ ಅವಾಗ ಉಚ್ಚಾಟನೆ ಮಾಡಲಿಲ್ಲ. ಅವ್ರನ್ನೆಲ್ಲ ನಿಮ್ಮ ಕೆಲಸ ಯೂಸ್ ಮಾಡಿಕೊಂಡು ಈ ಸದ್ದು ಅವ್ರನ್ನ ಉಚ್ಚಾಟನೆ ಮಾಡ್ತೀರಿ ಅಂತಂದ್ರೆ ನಿಮ್ಮಂಥ ಮೂರ್ಖರೇ ಯಾರೂ ಇಲ್ಲ. ನೀವು ಕೂಡಲೇ ಅವ್ರಿಗೆ ಕ್ಷಮೆ ಯಾಚನೆ ಮಾಡಿ ಅವ್ರನ್ನ ಹೊಳ್ಳಿ ಪಾರ್ಟಿಗೆ ಜಾಯಿನ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ದೇಶಾದ್ಯಂತ ನಾವೆಲ್ಲ ಹಿಂದೂಪರ ಸಂಘಟನೆಗಳು ರೋಡಿಗಿಳಿದು ಹೋರಾಟ ಮಾಡ್ತೇವೆ. ಎಲ್ಲಿ BJP ಓಟ್ಕೊಳ್ಳೋಕೆ ಬಂದ್ರೆ ತೊಗೊಂಡು ನಿಂದಿರ್ತೇವೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಶ್ರೀಕಾಂತ್ ಕೊಟ್ರಶೆಟ್ಟಿ, ಬಸವನಬಾಗೇವಾಡಿ.